ಹಜಾರೆ ಟ್ರೋಫಿ ಗೆದ್ದಿದೆ. ಸೊ ಪ್ರೌಡ್ ಮೂಮೆಂಟ್ ಬಗ್ಗೆ ಹೇಳ್ತೀನಿ. ತುಂಬ ಚೆನ್ನಾಗಿ ಅನಿಸ್ತದೆ ನಮಗೆ. ಹಾರ್ಡ್ ವರ್ಕ್ ಮಾಡಿದ್ದೀವಿ, ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಸೊ ಅಂದರೆ ಫೈನಲ್ ಮ್ಯಾಚು ಕೂಡ ತುಂಬ ರೋಚಕವಾಗಿತ್ತು. ಸೊ ಮೊದಲಿಂದ ಎಲ್ಲ ತಂಡವನ್ನು ಮುನ್ನಡೆಸ್ಕೊಂಡು ಬಂದಿದ್ದೀರಾ. ಸೊ ಹೇಗೆ ಅನ್ನಿಸ್ತು ಫೈನಲ್? ಪ್ರೆಷರ್ ಇತ್ತು, ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ. ಆ್ಯಂಡ್ ಒನ್ಸ್ ವಿ ಹ್ಯಾಡ್ ದ ಮೊಮೆಂಟಮ್ ಆನ್ ಅವರ್ ಸೈಡ್, ವಿ ಲುಕ್ ಟು ಫಿನಿಶ್ ದ ಗೇಮ್. ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಂತರ ನನಗೆ ಒಂಥರ ಕಮ್ಬ್ಯಾಕ್ ಇಯರ್ ಥರ ಇತ್ತು, ಬೇರೆ ಸ್ಟೇಟಿಗೆ ಲಾಸ್ಟ್ ಇಯರ್ ಆಡಿದ್ದು. ಸೊ ತುಂಬ ಖುಷಿ ಪಡಿಸ್ತಾ ಇದ್ದೀನಿ. ಬೇರೆ ಗಾಟ್ ಟು ವಿನ್ ಇನ್ನೊಂದು ಟ್ರೋಫಿ ಗೆಲ್ಲಕ್ಕೆ ಸಿಕ್ತು ನನಗೆ ಕರ್ನಾಟಕಗೆ. ಜಸ್ಟ್ ದ ಬಿಗಿನಿಂಗ್. ಆ್ಯಂಡ್ ಇಲ್ಲಿಂದ ಎಷ್ಟು ಜಾಸ್ತಿ ಟ್ರೋಫೀಸ್ ಗೆಲ್ಬೋದು, ಐ ಥಿಂಕ್ ಇಟ್ಸ್ ಗೋನ್ ಟು ಬಿ ದ ಬೆಸ್ಟ್ ಫೀಲಿಂಗ್ ಫಾರ್ ಮೀ. ಇವತ್ತು ಕರ್ನಾಟಕ ಕಪ್ ಗೆದ್ದಿದೆ 5ನೇ ಬಾರಿಗೆ. ತುಂಬ ಚೆನ್ನಾಗಿ ಫೀಲಿಂಗ್ ಇದೆ. 5 ವರ್ಷ ಆದಮೇಲೆ ಗೆದ್ದಿದ್ದೀವಿ ನಾವು. ಸೊ ತುಂಬ ಪ್ರೌಡ್ ಮೂಮೆಂಟ್ ಇದೆ ನಮಗೆ. ಇನ್ನೂ ಗೆಲ್ತೀವಿ, ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನ. ಸೊ ಯಾವ ಥರ ಇತ್ತು ಸರ್ ಫೈನಲ್ ಮ್ಯಾಚು? ಸಖತ್ ಇತ್ತು ನಮ್ಮದು ಫೈನಲ್. ನಾವು ಟಾಸ್ ಸೋತ್ವಿ, ಬ್ಯಾಟಿಂಗ್ ಬಂತು ನಮಗೆ. ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟು, ಅದಾದಮೇಲೆ ಡಿಫೆಂಡು ಮಾಡಿದ್ವಿ. ಸೊ ಸಖತ್ತಿದೆ. ತಮ್ಮ ಶತಕ ಬಾರಿಸಿದ್ದೀರಾ ಅಂದರೆ ಸೆಂಚುರಿ ಹೊಡೆದ್ರೆ ಫೈನಲ್ ಒಂದು ಮೆಮೊರೇಬಲ್ ಇವೆಂಟ್ ಏನು? ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಇನ್ನೂ ಕೂಡ ನಾನು ಫ್ಯೂಚರಲ್ಲೂ ಹೊಡಿಬೇಕು ಎಲ್ಲ ಫೈನಲಲ್ಲೂ, ಎಲ್ಲ ಮ್ಯಾಚಸ್ ಕರ್ನಾಟಕ ಯಾವುದು ನಾನು ಆಡ್ತೀನಿ, ಹೊಡಿಬೇಕು, ಗೆಲ್ಲಬೇಕಷ್ಟೆ. ಈ ಟೂರ್ನಿಯಲ್ಲಿ ಯಾವ ಟೀಮ್ ಮೇಲೂ ಕೂಡ ಟಫ್ ಅಂತ ಅನ್ನಿಸ್ತಿಲ್ಲ ಅಂತ ಅನ್ಸುತ್ತೆ. ಎಲ್ಲವೂ ಕೂಡ ಗೆದ್ಕೊಂಡೇ ಬಂದಿರೋದು, ಅದ್ರ ಬಗ್ಗೆ ಅಂದರೆ ನಾವು ಸಖತ್ತಾಗಿ ಆಡಿದ್ದೀವಿ. ಎಲ್ಲರೂ ಫಾಸ್ಟ್ ಬೌಲಿಂಗ್ ಇರಲಿ, ಸ್ಪಿನ್ ಇರಲಿ, ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇರಲಿ, ನಾವು ಸಖತ್ತಾಗಿ ಮಾಡಿದ್ದೀವಿ. ನಮ್ಮ ಪ್ರಿಪರೇಷನ್ನು, ನಮ್ಮ ಮ್ಯಾನೇಜ್ಮೆಂಟು ಸಖತ್ತಾಗಿ ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನ. ಸೊ ಹ್ಯೂಜ್ ಥ್ಯಾಂಕ್ಸ್ ಟು ಎವ್ರಿಬಡಿ.